not a problem. God has been very kind. I saw the car. Anything could have happened. I think all the airbags is open. Right side you would left side I saw all air, even backside airbags open. If you look at the car, you will probably feel that nobody would have survived this. actually don't get the problem. It's all your blessing. ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ ಸುತ್ತೂರು ಶ್ರೀಗಳು ಸುರ್ಜೇವಾಲ ಹಾಗೂ ಡಿಕೆಶಿ ಸಾಥ್. ಬೆಳಗಾವಿ ಮೈಸೂರಿನ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಬೆಳಗಾವಿಯ ವಿಜಯ ಆಸ್ಪತ್ರೆಗೆ ಭೇಟಿ ನೀಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಸಚಿವೆಯೊಂದಿಗೆ ಕುಶಲೋಪರಿ ವಿಚಾರಿಸಿದ ಶ್ರೀಗಳು ರಸ್ತೆ ಅಪಘಾತದ ಮಾಹಿತಿ ಪಡೆದು ಆರೋಗ್ಯ ವಿಚಾರಿಸಿ ಆಶೀರ್ವದಿಸಿದರು. ಇದೇ ವೇಳೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಜೊತೆಗಿದ್ದರು. जय संविधान रैली का आयोजन दोबारा बेलगांव के अंदर किया जा रहा है, जिसमें श्री राहुल गांधी, आदरणीय मल्लिकार्जुन खड़गे जी, श्रीमती प्रियंका गांधी जी और पूरे देश का कांग्रेस नेतृत्व एक बार फिर हिस्सेदारी करेगा। जय बापू, जय भीम, जय संविधान रैली क्यों? क्योंकि जिस प्रकार से 17 दिसंबर 2024 को संसद के पटल पर देश के गृह मंत्री श्रीमान अमित शाह जी ने न केवल बाबा साहब अंबेडकर जी का अपमान किया, पर बाबा साहब अंबेडकर के विचारों को मानने वाले हर व्यक्ति की खिल्ली उड़ाई, मजाक उड़ाया। जिस प्रकार से आए दिन संवैधानिक अधिकारों को बुलडोजर के नीचे बीजेपी के द्वारा कुचल दिया जा रहा है, इसलिए आज के समय की आवश्यकता है कि बापू और अंबेडकर के विचारों का अनुसरण करते हुए बीजेपी के इन फासिस्ट तरीकों से लोहा लिया जाए। और इसीलिए जय बापू, जय भीम, जय संविधान रैली 21 जनवरी को बेलगांव में होगी और फिर 27 तारीख को मऊ मध्य प्रदेश में होगी, जो बाबा साहब अंबेडकर जी का जन्म स्थान है। एक तरफ ये बाबा साहब अंबेडकर का अपमान करते हैं, दूसरी तरफ दलितों, पिछड़ों, आदिवासियों, गरीबों, महिलाओं, युवाओं, उनके अधिकारों को छीनते हैं। इसलिए आज आवश्यक है पूरे देश में एक नया बलबला, एक नई क्रांति का सूत्रपात करने की, महात्मा गांधी और बाबा साहब अंबेडकर के विचारों पर चलते हुए। इसलिए एक बार फिर जो आवाज बेलगांव से उठेगी वो देश की राजनीति को एक नई दशा और दिशा देगी। 100 साल पहले जब महात्मा गांधी जी पहली बार भारतीय राष्ट्रीय कांग्रेस के अध्यक्ष बेलगांव में बने, तो इस देश ने ब्रितानवी सरकार से, अंग्रेज सरकार से आजादी पाई थी। 100 साल के बाद एक बार फिर बेलगांव से जो आवाज उठेगी वो इस देश में भेदभाव, जात पात, गरीबों, दलितों, वंचितों, शोषितों का उत्पीड़न और संविधान पर किए जा रहे हमले के खिलाफ एक बुलंद क्रांति का सूत्रपात करेगी, ऐसा हमें विश्वास है। उसी की तैयारी के लिए आज प्रदेश कांग्रेस कमेटी के अध्यक्ष भी आ रहे हैं। हमारे ಅಲ್ಲಿ ಊಟ ಮಾಡ್ತಿದ್ದೆ ನಾನು, ಯಾವ ಹೋಟ್ಲು ಅಂತ ಹೇಳಕ್ಕೆ ಹೋಗಲ್ಲ. ಆ ರೀತಿ ಎಲ್ಲರೂ ಕೂಡ ಸ್ವಾಭಿಮಾನ ಹೆಚ್ಚಿಗೆ ಬಂದಿತ್ತು. ಸೊ ಅವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗು ಗಾಂಧಿ ಬಾವಿಲೇ ನಡೀತು. ಅಲ್ಲಿ ಮುಂದಕ್ಕೆ ನಾವೇನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಎರಡೂ ಕೂಡ ಸಲಹೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದೆ. ನಾವು ಅದನ್ನು ತೀರ್ಮಾನ ಮಾಡ್ತೀವಿ, ಅದನ್ನೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅದೊಂದು ಐತಿಹಾಸಿಕವಾದಂಥ, ಎಲ್ಲಿ 100 ವರ್ಷದಿಂದ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು, ಅದೇ ಜಾಗದಿಂದ ನಾವು 100ನೇ ವರ್ಷದ ದಿನ ನಾವು
ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಆ ಒಂದು ಮೀಟಿಂಗ್ ಕೂಡ ನಡೀತು. ಅನೇಕ ನಿರ್ಣಯಗಳೆಲ್ಲ ಈಗಾಗಲೇ ತಿಳಿಸಿದ್ದೇವೆ. 100 ವರ್ಷ ಹಿಂದೆ ಏನು ತೀರ್ಮಾನ ಮಾಡ್ತು ಅದೊಂದು ದಾಖಲೆ ಕೂಡ ನಮ್ಮ ಹತ್ರ ಇದೆ. ಇವತ್ತೇನು ತೀರ್ಮಾನ ಮಾಡ್ತು ಅದು ದಾಖಲೆ ಕೂಡ ಇದೆ. ಆ ದಾಖಲೆನ 21ನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಸಮಾವೇಶದಲ್ಲಿ ಅದನ್ನು ಬಿಡುಗಡೆ ಅಂತೂ ನಾವು ಮಾಡ್ತೇವೆ. ಇನ್ನು ಕೆಲವು ಇತಿಹಾಸ ಪುಸ್ತಕಗಳು ಕೂಡ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇದೆ. ಇದಕ್ಕೆ ನಾವು ಇಡೀ ರಾಜ್ಯದ ಎಲ್ಲ ಕಡೆಯಿಂದ ಕನಿಷ್ಠ ಒಂದು 100 ಜನ ಬರಬೇಕು ಅಂತ ಅವ್ರಿಗೆ ಮನವಿ ಮಾಡಿದ್ದೆ. ಯಾಕೆಂದರೆ ಜನ ಜಾಸ್ತಿ ಬರೋದು ಮುಖ್ಯ ಅಲ್ಲ ನಮಗೆ, ಅವರು ಸಾಂಕೇತಿಕವಾಗಿ ಪ್ರತಿನಿಧಿಗಳಾಗಿ ಇಲ್ಲಿಗೆ ಬರಬೇಕು. ಅವತ್ತು ಎಷ್ಟು ಜನ ಬಂದಿದ್ದರು, ಇಡೀ ರಾಜ್ಯದಿಂದ ಎಲ್ಲ ದೇಶದ ಉದ್ದಗಲೂ ಕೂಡ ಅವತ್ತು 100 ವರ್ಷದ ಹಿಂದೆ ಬಂದಿದ್ದರು. ಸೊ ಅದಕ್ಕೆ ಮುಂದಕ್ಕೆ ಹಾಕಿದಿತ್ತು. ಇದು ನಮ್ಮ AICC ಕಾರ್ಯಕ್ರಮ, ಇದು ನಮ್ಮ DK ಶಿವಕುಮಾರ್ ಕಾರ್ಯಕ್ರಮ ಅಲ್ಲ, KPCC ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ನೆಕ್ಸ್ಟೇ ಸರ್ಕಾರದ ಕಾರ್ಯಕ್ರಮ ಸುವರ್ಣಸೌಧದಲ್ಲಿ ಗಾಂಧಿಯ ಪ್ರತಿಮೆಯನ್ನು, ಹೊಸ ಪ್ರತಿಮೆಯನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಘನ ಉಪಸ್ಥಿತಿ ಇರ್ತಾರೆ. ಮಿಕ್ಕಿದ್ದು ಎಲ್ಲ ಪಾರ್ಟಿಯವ್ರಿಗೂ ತಿಳಿಸಿದ್ದೀವಿ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸ್ತಾರೆ. ಸೊ ಎಲ್ಲ ಪಕ್ಷದ ಸಂಸತ್ ಸದಸ್ಯರಿಗೆ, ಶಾಸಕರು ಕೂಡ ಇನ್ವಿಟೇಷನ್ ಹೋಗಬೇಕು ಅಂತ ಈಗಾಗಲೇ ಸರ್ಕಾರ ತಿಳಿಸಿದೆ. ಸ್ಪೀಕರು, ನಮ್ಮ ಕೌನ್ಸಿಲ್ ಚೇರ್ಮನ್ ಅವರೆಲ್ಲ ಕೂಡ ಭಾಗಿಯಾಗ್ತಾರೆ. ಲೋಕಲ್ ಮಿನಿಸ್ಟರ್ಸ್ ಕೂಡ ಎಲ್ಲ ಇರ್ತಾರೆ, MPs ಕೂಡ ಇರ್ತಾರೆ. ಆ ಕಾರ್ಯಕ್ರಮವನ್ನು ಕೂಡ ನಡೀತದೆ. ಸೊ ಇದೊಂದು ಅದಕ್ಕೆ ಈಗಾಗಲೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ಇನ್ನು ಅನೇಕ ನಮ್ಮ ಮುಖಂಡರುಗಳೆಲ್ಲ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಸಿದ್ಧತೆ ಎಲ್ಲ ಈಗಾಗಲೇ ಬೆಳಗ್ಗೆಯಿಂದ ನಮ್ಮ AICC ಜನರಲ್ ಸೆಕ್ರೆಟರಿಗಳು ಬಂದಿದ್ದಾರೆ. ಅವರು ಕೂಡ ಈಗಾಗಲೇ ರಿವ್ಯೂ ಮಾಡಿದ್ದಾರೆ. ನಾಳೆ ನಾವು ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೂ ಕೂಡ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಸಿದ್ಧತೆಯನ್ನು ಏರ್ಪಾಡು ಮಾಡ್ತೀವಿ. 21ಕ್ಕೆ ಯಾರ್ಯಾರು ಬರ್ತಾರೆ ಕನ್ಫರ್ಮ್ ಆಗಿದೆ ಆತ ರಾಹುಲ್ ಗಾಂಧಿ ತಿಳಿಸ್ತೀವಿ. ಇಷ್ಟು ಹೊತ್ತಿಗೆ ಹೇಳಿದೀವಲ್ಲ, ಇನ್ನು ಮಿಕ್ಕಿದ ಇನ್ನೂ 3 ದಿನ ಇಲ್ಲೇ ಇರ್ತೀನಲ್ಲ. ಸರ್, ಕಳೆದ ಸಂದರ್ಭದಲ್ಲಿ ಬೆಳಗಾವಿ ಮೀಡಿಯಾದವರು ಒಂದು ಕನಿಷ್ಠ ಪಾಸ್ ಕೊಡೋ ಕೆಲಸವಾಗಿರಲಿಲ್ಲ. ಇಲ್ಲ, ಅದು ನಾನು ಹೇಳ್ತೀನಿ ಕೇಳಿ. ಅದು ನನಗೆ ಆಮೇಲೆ ಗೊತ್ತಾಯಿತು. ಅದು ಮೀಡಿಯಾ ಡಿಪಾರ್ಟ್ಮೆಂಟ್ಗೆ ಅಂತ ಸಪ್ರೇಟ್ ವಹಿಸಿದ್ದು. ಅದು ಹೆಚ್ಚು ಕಮ್ಮಿ ಆಗಿದೆ. ಅಲ್ಲಿ ಒಳಗಡೆ ಇಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್ ಕೊಡಬೇಕಾಯಿತು. ಈಗ ಖಂಡಿತ ನೀವಿಲ್ಲದೆ ನಮ್ಮದೇನೂ ಇಲ್ಲ. ಖಂಡಿತ ಅದನ್ನು ಸರಿ ಮಾಡ್ತೀನಿ. ನಿಮ್ಮದೊಂದು ಪಟ್ಟಿನ ತರಿಸ್ಕೊಳ್ತೀನಿ. ತರಿಸ್ಕೊಂಡು ನಿಮಗೆಲ್ಲ ಏನು ಪಾಸ್ ಕೊಡಬೇಕು, ಎಲ್ಲಿ ಗೌರವದಿಂದ ನಿಮ್ಮನ್ನ ಕುಂಡಿಸ್ಬೇಕು, ಆ ಕೆಲಸ ಖಂಡಿತ ಹುಬ್ಳಿ, ಧಾರವಾಡ, ಬೆಳಗಾಂ, ಬೆಂಗಳೂರು ನಿಮಗೆ ಸಪ್ರೇಟಾಗಿ ವ್ಯವಸ್ಥೆ ಮಾಡೋಣ. ಸರ್, ಈಗ ಜಗದೀಶ್ ಶೆಟ್ಟರ್ ಅವರು ಕಳೆದ ಬಾರಿ ಏನು ಮಾಡಿದ್ರಿ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿರಲಿಲ್ಲ. ಅವ್ರಿಗೆ ನೋಡ್ರಿ, ಕಲ್ಲಲ್ಲಿ ಅವ್ರ ಹೆಸರಿದೆ. ಎಲ್ಲಿ? ಅಲ್ಲಿ ಕಲ್ಲಲ್ಲಿ ಇನ್ವಿಟೇಷನು ನಾನು ಕೊಡ್ತೀನಿ. ಸುಮ್ಮನೆ ಮೊಸರಲ್ಲಿ ಕಲ್ಲು ಹುಡ್ಕೊನೆ ಮಾಡ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಿ, ಎಲ್ಲ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತಾ ಇದ್ವಿ, MP ಗಳಿಗೆ ಇನ್ವೈಟ್ ಮಾಡ್ತಾ ಇದ್ವಿ. ಅವರು ಈ ಭಾಗದ ಸಂಸತ್ ಸದಸ್ಯರಿದ್ದಾರೆ, ಖಂಡಿತ ಅವ್ರಿಗೂ ಮಾಡ್ತೀವಿ. ನಮ್ಮ ಹೆಣ್ಮಗಳು MP ಅವರು ಪ್ರಿಯಾಂಕಾ, ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ. ಲೋಕಲ್ ಮಂತ್ರಿಗೂ ಇನ್ವೈಟ್ ಇಷ್ಟಲ್ಲೂ ಹೋಗಿದ್ದೇನ್ರಿ. ನಾನು ಅವನ ಜೊತೆ ಬಸವರಾಜ್ ಕರ್ಕೊಂಡ್ ನಾನೇ ಹೋಗಿದ್ದೇನ್ರಿ. ನಮ್ದು ಹಸ್ಬೆಂಡ್ ಬೇರೆದವ್ರ ಹೆಂಗಸರ ಜೊತೆ ಹೊಲಸು ಸಂಬಂಧ ಇತ್ರಿ, ಅದಕ್ಕೆ ನಾನು ಹೋಗಿದ್ದೇನ್ರಿ. ನಾನು ಸುಳ್ಳು ಹೇಳಿಲ್ಲ, ನನ್ನ ಹೆಸರು ಬಾಳ ಕೆಡ್ಸಿದನ್ರಿ ಅವನ ನ್ಯೂಸ್ ಒಳಗ್ ಹಾಕಿ. ಮತ್ತ ನನಗೆ ಹಂಗ ಮಾಡೋದಿತ್ತಂದ್ರ ನನ್ನ 2 ಮಕ್ಳು ಆಗ್ತಿರ್ಕಿಲ್ರಿ. 9 ವರ್ಷ ಅವನ ಜೊತೆ ನಾ ಜೀವನ ಮಾಡ್ತಿರ್ಕಿಲ್ರಿ. ಅವಾಗ ನಾನ್ ಮದ್ವಿಗಿತ್ರ ಪೈಲ ನನ್ನ ಮದ್ವೆ ಆದ ತಕ್ಷಣ ಓಡಿ ಹೋಗ್ತೀನ್ರಿ. ನಾವ್ 9 ವರ್ಷ ಇರ್ತಿರ್ಕಿಲ್ರಿ. ನನ್ ಮಕ್ಕಳ ಜೊತೆ ನಾನ್ ಜೀವನ, 2 ಮಕ್ಳು ಅದಾರ ನನ್ ಹೆಣ್ಮಗಳ, ಮತ್ತ 2 ಹುಡುಗಿಯರ್ ಅದಾರಂತ ನನ್ ಬಾಳ ಟಾರ್ಚರ್ ಕೊಡ್ತಾರೆ ಮನ್ಯಾಗಿನವ್ರು ಅವ್ರು ರೀ. ಅದಕ್ಕೆ ನಾನು ಅವ್ನ ಬಾಳ ಹೆಂಗಸರು ಹೊರಗ 1 ಸಲ ಅಲ್ಲ 2 ಸಲ ಅಲ್ಲ, ಈಗ 5ನೇ ಸಲ ರೀ ಅವ್ ಬಾಳ ಹೆಂಗಸರು ಹೊರಗ್ರಿ ಹೆಂಗಸರ ಜೊತೆ ಸಂಬಂಧ ಇಟ್ಕೊಂಡಿದ್ರಿ. ಅದಕ್ಕೆ ನಾನ್ ಸೆಟ್ ಆಗಿ ನಾನ್ ಏನ್ರಿ ಅವ್ ನಾನು ಔಷಧ ಕೊಡಿಸ್ತಾಯಿದ್ದೇನು, ನಾ ಮತ್ತೆ ಹಿಂಗ್ ಮಾಡ್ರ ನಿನ್ ಜೊತೆ ಇರೋಲ್ಲ ಅಂತ ಏನ್ರಿ. ಮತ್ತೆ ನೀ ಹಿಂಗ್ ಮಾಡ್ರ ನಾ ಮತ್ತೆ ಹಂಗ ಮಾಡ್ತೇನೆ ಅಂತ ಹೇಳನು. ಮತ್ತೆ ಲಾಸ್ಟ್ ಮತ್ತೆ ಹಂಗ ಮಾಡಿದ್ರೆ ನಾವು ಅದಕ್ಕೆ ನಾನ್ ಸಿಟ್ಲಿ ಹೋಗಿದ್ದೇನ್ರಿ. ನಾನ್ ಹೋಗಿದ್ ನನ್ ಇಷ್ಟಲ್ಲಿ ಹೋಗಿದ್ದೇನ್ರಿ. ನಾನು ಅವನ ಜೊತೆ ಬಸವರಾಜ್ ಕರ್ಕೊಂಡ್ ನಾನೇ ಹೋಗಿದ್ದೇನ್ರಿ. ನಮ್ದು ಹಸ್ಬೆಂಡ್ ಬೇರೆದವ್ರ ಹೆಂಗಸರ ಜೊತೆ ಹೊಲಸು ಸಂಬಂಧ ಇತ್ರಿ, ಅದಕ್ಕೆ ನಾನು ಹೋಗಿದ್ದೇನ್ರಿ. ನಾನು ಸುಳ್ಳು ಹೇಳಿಲ್ಲ, ನನ್ನ ಹೆಸರು ಬಾಳ ಕೆಡ್ಸಿದ. ಮನೆಗಳ್ಳತನ ಆರೋಪಿಗಳ ಬಂಧನ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಸೇರಿದಂತೆ ವಿವಿಧ ಕಡೆ ಕಳ್ಳತನ ಮಾಡಿ ಪರಾರಿಯಾಗಿದ್ದ 2 ಆರೋಪಿಗಳನ್ನು ಚಿಕ್ಕೋಡಿ ಪೊಲೀಸರು ಬಂಧಿಸಿದ್ದಾರೆ. ಚಿನ್ನಾಭರಣ ಸೇರಿದಂತೆ
7.75 ಲಕ್ಷ ರೂಪಾಯಿ ಮೌಲ್ಯದ ಅಂದರೆ 7,75,000 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶಪಡಿಸಿಕೊಂಡಿದ್ದಾರೆ. ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರದ ರಾಜೀಸಾಬ್ ಗುಲಾಬ್ ನಾಯ್ಕವಾಡಿ ಹಾಗೂ ಓರ್ವ ಅಪ್ರಾಪ್ತನನ್ನು ಬಂಧಿಸಲಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ಚಿಕ್ಕೋಡಿ ತಾಲೂಕಿನ ಉಮರಾಣಿಯಲ್ಲಿ ಮನೆಗೆ ಬೀಗ ಮುರಿದು ಮನೆಯಲ್ಲಿದ್ದ 1,47,450 ರೂಪಾಯಿ ಮತ್ತು ಚಿನ್ನಾಭರಣ ಕಳವು ಮಾಡಿಕೊಂಡು ಪರಾರಿಯಾಗಿದ್ದರು. ಚಿಕ್ಕೋಡಿ, ಹುಕ್ಕೇರಿ, ಘಟಪ್ರಭಾ, ಸಂಕೇಶ್ವರ, ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ 11 ಮನೆಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದರು. ಬಂಧಿತರಿಂದ 120 ಗ್ರಾಂ ಚಿನ್ನಾಭರಣ, ತಾಮ್ರದ ಹುಂಡೆಗಳು, ಕೊಡಗಳು ಮತ್ತು ಕಳ್ಳತನಕ್ಕೆ ಬಳಸಿದ್ದ ಕಾರು ಜಪ್ತಿ ಮಾಡಿದ್ದು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.